ಇನ್ನು IPL ಸೀಸನ್ ನಲ್ಲಿ ಬೆಟ್ಟಿಂಗ್ ದಂಧೆ ಬಹಳ ಹೆಚ್ಚಾಗ್ತಾ ಇದೆ. ಹಲವು ಜಿಲ್ಲೆಗಳಲ್ಲಿ ಬೆಟ್ಟಿಂಗ್ ದಂಧೆಕೋರರು ಅಂಧರಾಗ್ತಾ ಇದ್ದಾರೆ. ಲಕ್ಷ ಲಕ್ಷ ಹಣ ಮೊಬೈಲ್ಗಳನ್ನ ಜಪ್ತಿ ಮಾಡಲಾಗ್ತಾ ಇದೆ. 11 ಮಂದಿಯನ್ನ ಸದ್ಯ ಬಂಧಿಸಲಾಗಿದೆ. ಎಲ್ಲೆಲ್ಲಿ ಈಗ ಬಂಧನ ಪ್ರಕ್ರಿಯೆ ನಡೀತಾ ಇದೆ ನೋಡಿ, ಹುಷಾರಾಗಿರಿ. ಈ ಬೆಟ್ಟಿಂಗ್ ಮುಖೇನವಾಗೆಲ್ಲ ನೀವು ಹಣ ಕಳ್ಕೊಳ್ಳೋದು ಅಥವಾ ಹಣ ವಿನಿಯೋಗಿಸೋಕೆ ಹೋದ್ರೆ ಒಳಗೋಗೋ ಚಾನ್ಸಸ್ಸು ಇದೆ. ಚಿತ್ರದುರ್ಗ, ಯಾದಗಿರಿ, ಉತ್ತರ ಕನ್ನಡ, ಚಿಕ್ಕಬಳ್ಳಾಪುರ ಈ ಭಾಗದಲ್ಲೆಲ್ಲ ಬಹಳ ನಡೀತಾ ಇದೆಯಂತೆ. ಇನ್ನು ಮೊಬೈಲ್ ಆ್ಯಪ್ಗಳ ಮುಖೇನವಾಗಿನೂ ಬೆಟ್ಟಿಂಗ್ ದಂಧೆ ಬಹಳ ಜೋರಾಗಿ ನಡೀತಾ ಇದೆ. ಬೆಟ್ಟಿಂಗ್ ದಂಧೆಕೋರರ ವಿರುದ್ಧ ಪೊಲೀಸರು ಕಾರ್ಯಾಚರಣೆ ತೆಗೆದುಕೊಳ್ತಾರೆ. ಆಮೇಲೆ ಸರ್ಕಾರದ ಮಟ್ಟದಲ್ಲಿ ಸರಿಯಾಗಿ ಇದ್ರ ಬಗ್ಗೆ ಒಂದು ನೀತಿ ಇಲ್ಲದೆ ಇರುವಂಥ ಕಾರಣಕ್ಕಾಗಿ ಬೆಟ್ಟಿಂಗ್ ದಂಧೆ ಬಗ್ಗೆ ಬಹಳ ಗೊಂದಲ ಇದೆ. ಯಾಕೆ ವಿಚಾರ ಏನು ಅಂತ ಅಂದರೆ, ಈಗ ಭಾಳಷ್ಟು ಆ್ಯಪ್ಗಳಿದೆ, ಭಾಳ ಪ್ರಮೋಷನ್ ಕೊಡ್ತಾ ಇರುವಂಥ ಆ್ಯಪ್ಗಳು. ಅಂಥ ಆ್ಯಪ್ಗಳ ಮುಖೇನವಾಗಿ ಭಾಳ ಸುಲಭವಾಗಿ ಬೆಟ್ಟಿಂಗ್ ನಡೀತಾ ಇದೆ. ಅದೇನು ಮುಚ್ಚಿಟ್ಟಿರೋ ವಿಚಾರ ಅಲ್ಲ. ಸಾವಿರಾರು ರೂಪಾಯಿ ಜನ ಹೂಡ್ತಿದ್ದಾರೆ, ಕಳ್ಕೊಂತಿದ್ದಾರೆ, ದುಡ್ಡು ಗಳಿಸ್ತಾ ಇದ್ದಾರೆ ವಿಚಾರ. ಇನ್ನು ಲೋಕಲಲ್ಲಿ ದಂಧೆ ಮಾಡಿದ್ರೆ ನಮ್ಮನ್ನು ಬಂಧಿಸ್ತೀರಾ, ಆ್ಯಪಲ್ಲಿ ದಂಧೆ ಮಾಡಿದ್ರೆ ಅದು ಲೀಗಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ರೀ, ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲಸನ ನೋವೇ, ನಾನೇ ಬಾಸ್ ಆಗ್ತೀನಿ. ಬಾಸ್? ಅದೇಗೆ? ಬಾಸ್ ವಾಲ್ ಬಾಸ್ ವಾಲಾ, ಬಿ ದ ಬಾಸ್. ಯಾರೋ ಊರ್ ಕಡೆ ಯುಗಾದಿ ಹಬ್ಬದಲ್ಲಿ ಒಂದು ಕೋಳಿ ಅಂಕದಲ್ಲಿ 100 ರೂಪಾಯಿ ಹೂಡಿದ್ರೆ ಅವ್ರನ್ನ ಹೋಗಿ ಅರೆಸ್ಟ್ ಮಾಡ್ತೀರಾ. ಇಲ್ಲಿ ನೋಡಿದ್ರೆ ಈ ಬೆಟ್ಟಿಂಗ್ ಆ್ಯಪ್ಗಳಲ್ಲಿ ಈಗ ಎಲ್ಲ ಗೇಮ್ಗಳಿಗೂ ಬಂದಿದೆ. ಈಗ ಕ್ರಿಕೆಟಿಂದ ಖೋಖೋ ಗೇಮ್ ತನಕನೂ ಕೂಡ ನೀವು ಬೆಟ್ಟಿಂಗ್ ಆ್ಯಪ್ನಲ್ಲಿ ಲೂಡೋ ತನಕನೂ ದುಡ್ಡು ಹೂಡ್ಬೋದು. ಇದು ಯಾಕೆ ಇದು ಅನ್ನುವಂಥದ್ದು ಪ್ರಶ್ನೆ. ಸರಿಯಾಗಿ ನೀತಿ ಇಲ್ಲ. ಆದರೂ ಕೂಡ ಈ ರೀತಿಯಾಗಿ ಹೊರಗಡೆ ಬೆಟ್ಟಿಂಗ್ ದಂಧೆ ಮಾಡ್ತಾ ಇರುವಂಥವ್ರು ಭಾಳ ಹೆಚ್ಚಾಗ್ತಾ ಇದೆ ನೋಡಿ. ಮುಂಡಗೋಡಿನಲ್ಲೆಲ್ಲ KSRTC ಬಸ್ ಸ್ಟ್ಯಾಂಡ್ನಲ್ಲೇ ಬೆಟ್ಟಿಂಗ್ ದಂಧೆ ನಡೀತಾ ಇದೆಯಂತೆ. ಸೊ ಇವನ್ನೆಲ್ಲ ಈಗ ವಶಕ್ಕೆ ಪಡೆಯೋ ಕೆಲಸ ಆಗ್ತಾ ಇದೆ. ಖಚಿತ ಮಾಹಿತಿ ಮೇರೆಗೆ ಬೆಟ್ಟಿಂಗ್ ಅಡ್ಡೆಗಳ ಮೇಲೆ ರಾಜ್ಯಾದ್ಯಂತ ಪೊಲೀಸರು ದಾಳಿ ನಡೆಸ್ತಾ ಇದ್ದಾರೆ. ಕಾರವಾರದಲ್ಲಿ ಒಬ್ಬ ಅರೆಸ್ಟ್ ಆಗಿದ್ದಾನೆ. ನೀವು ಅಲ್ಲಿ ನೋಡ್ತಾ ಇದ್ದೀರಲ್ಲ, ಮಂಜುನಾಥ್ ಅಂತೇಳಿ ಬೆಟ್ಟಿಂಗ್ ನಡೆಸ್ತಾ ಇದ್ದು ಓರ್ವ ಬಂಧನ ಆಗಿದ್ದಾರೆ. 3 ಈ ಸಂದರ್ಭದಲ್ಲಿ ಪರಾರಿಯಾಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಿದೆ. ಭಾಳ ರಾಜಾರೋಷವಾಗಿ ಈ ಥರದ ಬೆಟ್ಟಿಂಗ್ ದಂಧೆಗಳು ನಡೀತಾ ಇದೆ. ಮುಂಡಗೋಡ ನಿವಾಸಿ ಮಂಜುನಾಥ್ ನಾಗಪ್ಪ ಸದ್ಯ ಬಂಧನ ಆಗಿರುವಂಥ ವ್ಯಕ್ತಿ ಬಸ್ ಸ್ಟ್ಯಾಂಡಲ್ಲೇ ಬೆಟ್ಟಿಂಗ್ ದಂಧೆಯನ್ನು ನಡೆಸ್ತಾ ಇದ್ದ ಅನ್ನುವಂಥದ್ದು ಗೊತ್ತಾಗಿದೆ. ವೆಂಕಟೇಶ್ ಅರಿವಾನ, ಮಂಜುನಾಥ ಅಸಂಗಿ ಹಾಗೆ ಹರೀಶ್ ಅನ್ನೋರು ಪರಾರಿಯಾಗಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನು ಚಿತ್ರದುರ್ಗದಲ್ಲೂ ಕೂಡ ಕ್ರಿಕೆಟ್ ಬೆಟ್ಟಿಂಗ್ ದಂಧೆಯಲ್ಲಿ ತೊಡಗಿದ್ದಂಥ ಇಬ್ಬರನ್ನ ಬಂಧಿಸಲಾಗಿದೆ. ಮುಂಚೆ ನೀವು ನೋಡಿದ್ದು ಉತ್ತರ ಕನ್ನಡದ್ದು, ಈಗ ಚಿತ್ರದುರ್ಗದ ನೋಡ್ತಾ ಇದ್ದೀರಲ್ಲ. ಮಾರ್ಚ್ 27ನೇ ತಾರೀಕಿನಂದು ಪೊಲೀಸರು ಇಬ್ಬರನ್ನ ಈಗ ಆಲ್ರೆಡಿ ಬಂಧಿಸಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇವ್ರು ಕೊಡ್ತಾ ಇರುವಂಥ ಮಾಹಿತಿ ಮೇರೆಗೆ ಹಲವರನ್ನ ವಶಕ್ಕೆ ಪಡೆಯುವಂಥ ಕಾರ್ಯವೂ ಆಗ್ತಾ ಇದೆ. ಗುಯಿಲಾಲ್ ಟೋಲ್ ಬಳಿ ಬೆಟ್ಟಿಂಗ್ ದಂಧೆಕೋರರು ಅರೆಸ್ಟ್ ಆಗಿದ್ದಾರೆ. ಟೋಲ್ ಬಳಿನೇ ಇವರು ಬೆಟ್ಟಿಂಗ್ ದಂಧೆ ಮಾಡುವಂಥ ಒಂದು ಅಡ್ಡೆ ಇಟ್ಕೊಂಡಿದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಜೋಗಿಮಟ್ಟಿ ಇದೆಯಲ್ಲ, ಜೋಗಿಮಟ್ಟಿ ಬಡಾವಣೆಯ ಅವಿನಾಶ್ ಅನ್ನುವಂಥ ವ್ಯಕ್ತಿಯನ್ನು ಈಗ ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟಂಗೆ ವಶಕ್ಕೆ ಪಡೆಯಲಾಗಿದೆ. ಗೋನೂರು ಗ್ರಾಮದ ಅಪ್ಪಿ ಅಲಿಯಾಸ್ ತಿಪ್ಪೇಸ್ವಾಮಿ ಆತನನ್ನು ಕೂಡ ಇದೀಗ ವಶಕ್ಕೆ ಪಡೆಯಲಾಗಿದೆ. ಇದು ಮಾರ್ಚ್ನಲ್ಲೇ ಇದಾಗಿದೆ. ಸೊ ಬಂಧಿತರಿಂದ 2 ಮೊಬೈಲ್ ಹಾಗೆ 3,000 ರೂಪಾಯಿಯಷ್ಟು ಹಣವನ್ನು ವಶಕ್ಕೆ ಪಡೆಯಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದು ಚಿತ್ರದುರ್ಗದ ವಿಚಾರವಾಗಿ ಮೊಬೈಲ್ ಆ್ಯಪ್ ಮುಖೇನವಾಗಿ ಕ್ರಿಕೆಟ್ ಬೆಟ್ಟಿಂಗ್ನಲ್ಲಿ ತೊಡಗಿದ್ರು. ಇನ್ನು ಯಾದಗಿರಿಯಲ್ಲೂ ಕೂಡ IPL ಬೆಟ್ಟಿಂಗ್ ಭರಾಟೆ ಭಾಳ ಜೋರಾಗಿ ನಡೀತಾ ಇದೆ. ಯಾದಗಿರಿಯಲ್ಲೂ ಕೂಡ ಬೆಟ್ಟಿಂಗ್ ದಂಧೆಕೋರರು ಹಲವಾರು ಮಂದಿಯನ್ನು ವಶಕ್ಕೆ ಪಡೆಯಲಾಗಿದೆ. ಸುಮಾರು 9 ಕೇಸ್ಗಳು ಇಲ್ಲಿ ತನಕ ದಾಖಲಾಗಿದೆ ಅಂತಂದರೆ ಲೆಕ್ಕ ಹಾಕಿ ಯಾದಗಿರಿಯಲ್ಲಿ ಹೇಗೆ ಬೆಟ್ಟಿಂಗ್ ದಂಧೆ ಭಾಳ ಜೋರಾಗಿ ನಡೀತಾ ಇದೆ ಅನ್ನುವಂಥದ್ದು ವಿಚಾರ. ಪೊಲೀಸರಿಂದ ಈಗ ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟಂಗೆ ಬುಕ್ಕಿಗಳನ್ನು ಬಂಧಿಸುವಂಥ ಕಾರ್ಯವೂ ಕೂಡ ನಡೀತಾ ಇದ್ದು, ಇಲ್ಲಿ ತನಕ 3 ಬುಕ್ಕಿಗಳನ್ನು ಬಂಧಿಸಲಾಗಿದೆ ಅನ್ನುವಂಥ ಸಂಗತಿ ತಿಳಿದು ಬರ್ತಾ ಇದೆ. ಸುಮಾರು 41 ಲಕ್ಷ ರೂಪಾಯಿ ಜಪ್ತಿ ಮಾಡಲಾಗಿದೆ ನೋಡಿ. ಯಾದಗಿರಿ ಹಿಂದುಳಿದ ಜಿಲ್ಲೆ ಆಗಿಬಿಟ್ಟಿದೆ, ಸರಿಯಾಗಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ವ್ಯವಸ್ಥೆ ಇಲ್ಲ, ಬಡತನ ಇದೆ ಅನ್ನುವಂಥದ್ದು ಎಲ್ಲ ಒಂದು ಕಡೆ. ಆದರೆ ಈ ಬೆಟ್ಟಿಂಗ್ ದಂಧೆಗೇನು ಅಲ್ಲಿ ಕಮ್ಮಿ ಇಲ್ಲ. 41 ಲಕ್ಷ ರೂಪಾಯಿಯಷ್ಟು ವಶಕ್ಕೆ ಪಡೆಯಲಾಗಿದೆ. ಸುರಪುರದ ನಿಂಗಪ್ಪ ಎಂಬಾತನನ್ನು ವಶಕ್ಕೆ ಪಡೆಯಲಾಗಿದ್ದು 22 ಲಕ್ಷ ರೂಪಾಯಿ ನಗದು ಹಾಗೆ 3 ಮೊಬೈಲ್ ಫೋನ್ಗಳನ್ನು ಜಪ್ತಿ ಮಾಡಲಾಗಿದೆ ಅನ್ನುವಂಥ ಸಂಗತಿ ತಿಳಿದು ಬರ್ತಾ ಇದೆ. ಇಲ್ಲೂ ಕೂಡ ಅಷ್ಟೇ ಆ್ಯಪ್ಗಳ ಮುಖೇನವಾಗಿಯೂ ಬೆಟ್ಟಿಂಗ್ ದಂಧೆ ನಡೀತಾ ಇತ್ತು ಅಂತೇಳಿ ತಿಳಿದು ಬರ್ತಾ ಇದೆ. ಸೊ ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಕೂಡ 3 ಪ್ರಕರಣಗಳು ದಾಖಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ತೀರಾ ಮುನ್ಮನೆ ತಾನೇ ಚಿಕ್ಕಬಳ್ಳಾಪುರದಲ್ಲೂ ಈ ಕೋಳಿ ಅಂಕ, ಇಸ್ಪೀಟು, ಯುಗಾದಿ ಸಂದರ್ಭದಲ್ಲಿ ಹೊಸ್ತೊಡಕಲ್ಲಿ ಆಡ್ತಾ ಇದ್ರು ಅಂತ ಭಾಳ ಮಂದಿನ ವಶಕ್ಕೆ ಪಡೆಯಲಾಗಿತ್ತು. ಅದೆಲ್ಲ ಒಂದು ಕಡೆ ಆದರೆ ಮತ್ತೊಂದು ಕಡೆ ಈ ಕ್ರಿಕೆಟ್ ಬೆಟ್ಟಿಂಗು ಕೂಡ ಎಗ್ಗಿಲ್ಲದೆ ಸಾಗ್ತಾ ಇದೆ. ಮುಳುಬಾಗ್ಲು ನಿವಾಸಿ ಸಲ್ಮಾನ್ ಖಾನ್ ಆತನನ್ನು ಅರೆಸ್ಟ್ ಮಾಡಲಾಗಿದೆ.